ಹುಲ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ ಹುಲ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕೂಡಲೇ ವೈದ್ಯರನ್ನ ನೇಮಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಕಳೆದ ಹಲವು ತಿಂಗಳಿಂದ ಹುಲ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು ಮತ್ತು ಅರಿವಳಿಕೆ ತಜ್ಞರು ಸೇರಿದಂತೆ ಅಗತ್ಯ ವೈದ್ಯರ ಕೊರತೆ ಉಂಟಾಗಿದ್ದು, ಇದರಿಂದಾಗಿ ಇಲ್ಲಿಗೆ ಚಿಕಿತ್ಸೆಗಾಗಿ ಬರುವ ರೋಗಿಗಳು ತೊಂದರೆಗೊಳಗಾಗ್ತಾ ಇದ್ದಾರೆ. ವಿಶೇಷವಾಗಿ ಸರಗೂರು ತಾಲೂಕು ಮತ್ತು ಎಡಿಯಾಲ ಕಾಡಂಚಿನ ಪ್ರದೇಶಗಳಿಂದ ಬರುವ ರೋಗಿಗಳನ್ನ ಹೆಚ್ಚಾಗಿ ಚಿಕಿತ್ಸೆಗಾಗಿ ನಂಜನಗೂಡು ಅಥವಾ ಮೈಸೂರಿಗೆ ಕಳುಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಲ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರವು ಸುಮಾರು 80,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ್ದು, ಆದರೆ ಇಲ್ಲಿ ವೈದ್ಯರ ಕೊರತೆಯಿಂದಾಗಿ ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ವೈದ್ಯರನ್ನ ನೇಮಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಈ ಹಿಂದೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯರನ್ನ ಮರು ನೇಮಕ ಮಾಡಬೇಕೆಂದು ಆಗ್ರಹಿಸಿದ್ದು, ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಪ್ರಭಾರೆಡ್ಡಿ HD ಗೋಪಿನಾಥ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸ್ಮರಿಸಿದ್ದಾರೆ. ನಂತರ ಪ್ರಭಾರೆಡ್ಡಿ HO ಗೋಪಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದ್ದು, ವೈದ್ಯರ ನೇಮಕಾತಿ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಎಪ್ಪತ್ತೆರಡು ಹಳ್ಳಿಗಳಿಂದ ಈ ಆಸ್ಪತ್ರೆಗೆ ಜನ ಬರ್ತಾರೆ. ಆಸ್ಪತ್ರೆಯಲ್ಲಿ ಏನಾಗಿದೆ ಅಂತಂದ್ರೆ, ಈಗ ವರ್ಗಾವಣೆ ಆಗಿರೋದ್ರಿಂದ ಪ್ರಾಕ್ಟೀಸಿಂಗ್ ಡಾಕ್ಟರ್ಗಳನ್ನ ಕೊಡೋದ್ರಿಂದ ಯಾವುದೇ ರೀತಿ ಚಿಕಿತ್ಸೆಗಳಾಗ್ತಾ ಇಲ್ಲ. ಸಂತಾನಹರಣ ಚಿಕಿತ್ಸೆ ಆಗ್ತಾ ಇಲ್ಲ, ಹೆರಿಗೆಗೆ ಯಾರು ಅಡ್ಮಿಷನ್ ಆಗ್ತಾ ಇಲ್ಲ, ಮತ್ತೆ ಗರ್ಭಕೋಶದ ಯಾವುದೇ ಆಪರೇಷನ್ಗಳಾಗ್ತಾ ಇಲ್ಲ, ಪೋಸ್ಟ್ ಮಾರ್ಟಮ್ ಆಗ್ತಾ ಇಲ್ಲ. ಆಮೇಲೆ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಚಿಕಿತ್ಸೆಗಳನ್ನ ಈ ಆಸ್ಪತ್ರೆಯಲ್ಲಿ ಲಭ್ಯ ಆಗ್ತಾ ಇಲ್ಲ. ನಾವು ನಿಮಗೆ ಮಾನ್ಯ ಶಾಲೆ ತಾಲೂಕು ಅಂದ್ರೆ ತಪ್ಪಲ್ಲ, ತಾಲೂಕು ಆಗಬೇಕಾಗಿತ್ತು, ಸರಗೂರಿಗೆ ಅದು ವರ್ಗಾವಣೆ ಆಯಿತು. ಅಂತ ಒಂದು ಹೆಸರಿರುವಂಥ ಈ ಹುಲ್ಲಹಳ್ಳಿ ಆಸ್ಪತ್ರೆ ಹೈ ಗ್ರೇಡ್ ಆಗಬೇಕು ಹೊರತು ಎಂದೂ ಕೂಡ ಇದು ಕೆಳಕ್ಕೆ ಹೋಗಬಾರ್ದು. ದಯಮಾಡಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೇನೆ, ವೈದ್ಯಕೀಯ ಸಚಿವರಲ್ಲಿ ಒತ್ತಾಯ ಮಾಡ್ತೇನೆ. ನನ್ನ ಗ್ರಾಮದ ಜನರ ಆರೋಗ್ಯದ ಪ್ರಶ್ನೆ, ಇಡೀ ನನ್ನ ಹೋಬಳಿಯ ಆರೋಗ್ಯದ ಪ್ರಶ್ನೆ. ದಯಮಾಡಿ ವೈದ್ಯರನ್ನ, ನುರಿತ ವೈದ್ಯರನ್ನ, ನುರಿತ ಸ್ತ್ರೀ ತಜ್ಞ ವೈದ್ಯರನ್ನ ಆಯ್ಕೆ ಮಾಡಬೇಕು. ಈ ಆಸ್ಪತ್ರೆ ತಂದು ಅವರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಇಲ್ಲಿನ ಆರೋಗ್ಯ ಸಮಸ್ಯೆನ ನಿವಾರಣೆ ಮಾಡಬೇಕು. ಈಗ ಬಂದಿರುವಂಥ ಈ ಪ್ರಾಕ್ಟೀಸಿಂಗ್ನ ವೈದ್ಯರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ದಯಮಾಡಿ ಶಾಸಕರೇ ಈಗ ಇದ್ರ ಬಗ್ಗೆ ಗಮನ ಹರಿಸಿ. ದಯಮಾಡಿ ವೈದ್ಯಕೀಯ ಸಚಿವರೇ, 72 ಹಳ್ಳಿಗಳಿಂದ ಈ ಆಸ್ಪತ್ರೆಗೆ